ಸಾಲ್ಮೋರಾ ಗ್ರಾಮ ಇದು, ಮಾಜುಲಿ ಐಲ್ಯಾಂಡ್ ಒಳಗಡೆ ಬರೋ ಸಾಲ್ಮೋರಾ ಅಂತ ಗ್ರಾಮ. ಸೊ ಏಪ್ರಿಲಿಂದ ಅಕ್ಟೋಬರ್ವರೆಗೂ ಈ ಜಾಗ ನಾವು ನಡ್ಕೊಂಡು ಹೋಗ್ತಿರೋ ಜಾಗ ಮಳೆಯಲ್ಲಿ ಮುಳುಗೋಗುತ್ತೆ ಕಂಪ್ಲೀಟ್. ಪ್ರತಿ ಮನೆಯವರು ಈ ಥರದೊಂದು ಬೋಟ್ ಇಟ್ಕೊಂಡಿರ್ತಾರೆ, ಈ ಥರದೊಂದು ಬೋಟ್ ಇಟ್ಕೊಂಡಿರ್ತಾರೆ. ಕೆಳಗಡೆ ಫ್ಲೋರ್ ಪೂರ್ತಿ ನೀರು ಬಂದ್ಬಿಡುತ್ತೆ ಅವ್ರಿಗೆ ಇಲ್ಲಿ. ಸೊ ಅದಕ್ಕೆ ಇದನ್ನ ಹೈಟ್ ಮಾಡ್ಕೊಂಡಿರ್ತಾರೆ, ಮೇಲೆ ವಾಸ ಮಾಡ್ತಾರೆ ಅವರು. ನೋಡಿ ಇವೇ ಟ್ರೆಡಿಷನಲ್ ಮಡಕೆಗಳು. ಇವ್ರು ಮನೆ ಕಟ್ಟಿರೋ ಈ ವುಡ್ ಇದೆಯಲ್ಲ, ನದಿಲಿ ಕೊಚ್ಕೊಂಡ್ ಬಂದಿರೋ ಎಷ್ಟೋ ವುಡ್ಗಳನ್ನ ತಂದು ಕಟ್ಕೊಂಡಿದಾರಂತೆ. ನೋಡ್ತಿದ್ದೀರಲ್ಲ, ನಿನ್ನೆ ಇಳ್ಕೊಂಡಿರೋ ಜಾಗ ಇದೆ. ನಾವು ರಾತ್ರಿ ಇಲ್ಲಿಂದನೇ ಬಂದಿದ್ದು. ನಾವು ಊರಲ್ಲೆಲ್ಲ ತಿರುಗಾಡ್ಕೊಂಡು ಮತ್ತೆ ಇಲ್ಲೇ ಬಂದ್ವಿ. ಯಾಕಂದರೆ ಅಲ್ಲಿ ಹಳ್ಳಿಗಳಲ್ಲಿ ಎಲ್ಲೂ ಹೋಟೆಲ್ಗಳಿಲ್ಲ, ಎಲ್ಲೂ ತಿಂಡಿಗಳು ಸಿಗಲ್ಲ. ಅವ್ರು ಯಾರು ಹೋಟೆಲ್ಗೆ ಹೋಗಲ್ಲ ಅಂತ ಅರ್ಥ. ಹೋಟೆಲೇ ಇಲ್ಲ ಅಂದರೆ ಅವರೆಲ್ಲರೂ ತಮ್ಮ ಮನೇಲೇ ಮಾಡ್ಕೊಂಡು ತಿಂತಾರೆ. ಸೊ ನಮ್ಗೆ ನಾಷ್ಟ ಮಾಡಬೇಕಾಗಿತ್ತು, ಹಸಿವಾಗಿತ್ತು. ರಾತ್ರಿ ಬೇರೆ ಊಟ ಇಲ್ಲ, ಹಂಗೆ ಮಲ್ಕೊಂಡಿದ್ವಿ. ಇಲ್ಲಿ ಕರ್ಕೊಂಬಂದ್ರೆ ಅದಕ್ಕೆ ಇಲ್ಲಿ ಸಿಗುತ್ತೆ ಬನ್ನಿ ಅಂತೇಳಿ, ಅದಕ್ಕೆ ನದಿ ದಂಡೆಗೆ ಬಂದಿದ್ದೀವಿ. ಇಲ್ಲೇನು ಸಿಗುತ್ತೆ ನೋಡಿ ತಿನ್ಕೊಂಡು ಮತ್ತೆ ವಾಪಸ್ ಅಲ್ಲಿ ಹಳ್ಳಿಗಳಿಗೆ ಹೋಗೋಣ. ಹೌದು ಖಂಡಿತ. ಇಲ್ಲಿ ನದಿ ದಂಡೆಯಲ್ಲಿ ನೀವು ನೋಡ್ತಿದ್ದೀರಿ, ಮತ್ತೆ ಬೆಳಗಿನ ಚಟುವಟಿಕೆ ಶುರುವಾಗಿದೆ. ಇಲ್ಲಿ ಬೆಳಗ್ಗೆ 6:30 ಮತ್ತೆ ಇದು ಶುರು ಆಗಿಬಿಡುತ್ತೆ. ಅದು ಫೆರ್ರಿಗಳು ಅಥವಾ ಬೋಟ್ ಅಂತ ಏನು ಕರಿತೀವಿ, ಅದು ಶುರು ಆಗುತ್ತೆ ಸರ್ವಿಸು. ಆನ್ಲೈನಲ್ಲಿ ಇದ್ದಾರೆ ಇವರು. ಇಲ್ಲಿ ಬ್ರಿಡ್ಜ್ ಹಾಕ್ಬಿಟ್ರೆ ಒಂದು 7 ಕಿಲೋಮೀಟ್ರ್ ಬ್ರಿಡ್ಜ್ ಹಾಕ್ತಿದ್ದಾರಂತೆ. ಬ್ರಿಡ್ಜ್ ಆದರೆ ಇವರೆಲ್ಲ ಜಾಬ್ಲೆಸ್ ಆಗ್ತಾರೆ. ಸೊ ಅವಾಗ ಏನಾಗುತ್ತೆ, ಐಲ್ಯಾಂಡ್ನ ರೂಪ ಕಳ್ಕೊಂಡು ಇದು ಪಾಪ ನಗರದ ಒಂದು ಸ್ವರೂಪ ಪಡ್ಕೋಬಹುದು. ಆವಾಗ ಇಲ್ಲಿನ ಒರಿಜಿನಾಲಿಟಿಗೆ ಹೋಗಬಹುದು, ಆ ಆತಂಕ ಕೂಡ ಇದೆ. ಸೊ ಡೆವಲಪ್ಮೆಂಟ್ ವರ್ಸಸ್ ಕಲ್ಚರ್ ಯಾವಾಗಲೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. नाश्ता मिलेगा माँ? रोटी सब इडली वड़ा हमारा कर्नाटक में नहीं मिलता है इधर. Okay. You will not find idli vada here. Here, okay. I mean South India, like I also studied there in South India. I have done my BTech from Tamil Nadu. Tamil Nadu, okay. So I am familiar with that, but here you will not find this. Okay, good name? My name is Anuradha Bora. अनुराधा. आप कहाँ से? हम तिनसुकिया से. Original, I am from Tinsukya. तिनसुकिया कहाँ है? Assam में? So yes, it's in. So you're from Assam, so you studied in Tamil Nadu. Yes. So you know idli vada also. Yes, I know. So what are you doing now? Now I am working in a school. ಇಲ್ಲಿ माजुली में. Yes. So BTech किए आप. So BTech करके आप इंजीनियरिंग कर सकता था तो. हम BTech कंप्लीट कर लिया हैंडलूम एंड टेक्सटाइल में, and then I have done now for sake of experience and all I am joining. I have joined here in Majuli, that one school, as an apparel subject vocational. ये टीचिंग. ओके, ऑल द बेस्ट अनुराधा. Thank सो you. हमारा ये सहोदरी को बहुत बहुत शुभकामनाएं. ऑल द बेस्ट. You are from Karnataka. कर्नाटका. ये यूट्यूब वाले हैं हम. यूट्यूब चैनल कला माध्यमा. यस. आपका नाम क्या है? ಜೋನ್ ದಾಸ್. ಜೋನ್ ದಾಸ್. ಝೋನ್ ದಾಸ್ ಅಲ್ಲ, ಒಂದೇ ಸಲ ಅವ್ರು ಹೇಳಿದ್ದೀನಿ, ಅರ್ಥ ಆಗಲಿಲ್ಲ 2 ಸಲ ಹೇಳಿದ್ರು ಅವರು. ಪುಲ್ಕ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು, ಆಮೇಲೆ ಮತ್ತೆ ಕೆಂಡದಲ್ಲಿ ಬೆಂಕಿಲಿ ಬೇಯಿಸೋದು. ಸುಟ್ಟಾಕ್ಬಿಟ್ರು ಅದನ್ನೆಲ್ಲ. 6 ಬಜೆ ಅವ್ರು ಶಾಮೆ. ಇಲ್ಲಿ ನೋಡಿ ಚೇರು, ನೀವು ಏನಾದ್ರು ತುಂಬ ಸುಸ್ತಾಗಿದೆ, ಆರಾಮಾಗಿ ಸ್ವಲ್ಪ ವರ್ಕೊಂಡು ರಿಲ್ಯಾಕ್ಸಾಗಿ ಕೂತ್ಕೋತೀನಿ ಅಂತಂದರೆ ಬಂದು ವರ್ಕೊಂಬಿಟ್ರೆ, ಹಿಂಗೆ ಕೂತ್ಕೊಂಡು ಹಿಂಗೆ ವರ್ಕೊಂಡ್ರೆ ದಬಾರ ಹಿಂದೆ ಬಿದ್ದೋಗ್ಬಿಡ್ತೀರಿ. ಅದು ಗೊತ್ತಾ, ಇವಕ್ಕೆ ಹಿಂದ್ಗಡೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸರ್ ರೈಸ್ ಬಾತ್ ಹೇ, ರೈಸ್ ಬಾತ್ ಟೊಮೆಟೊ, ನನ್ನ ರೈಸ್ ಬಾತ್, ಟೊಮೆಟೊ ಬಾತ್, ಪಲಾವ್, ವಾಂಗಿ ಬಾತ್, ಬಿಸಿಬೇಳೆ ಬಾತ್. बात की तो कुछ नहीं मिलता. देखो हम लेके जाते हैं ना. थैंक यू मैडम को. थैंक यू. मेरे साथ मेरे हस्बैंड आए हैं, बाकी फ्रेंड्स हैं. ಗ್ರೇಟ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಡೆಲ್ಲಿಯಿಂದ ಬಂದಿದ್ದಾರೆ 4-5 ಜನ ಸ್ನೇಹಿತರು, ಫ್ರೆಂಡ್ಸ್ ಎಲ್ಲ. ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಸ್. क्या फिश है सर ये? बाहो. कहाँ से पकड़ा इसे? ब्रह्मपुत्र से. ये क्या बले डाला? बले डाल के कैच किया. कितना किलो? 700 रुपये किलो. 700 ರೂಪಾಯಿ ಕೆಜಿ. ನೋಡಿ ಬ್ರಹ್ಮಪುತ್ರ ನದಿಯ ಮೀನುಗಳಿವು. ब्रह्मपुत्र नदी का काटला फिश. और ये ब्रह्मपुत्र नदी का हरी. ओह, ब्रह्मपुत्र नदी हरी, ब्रह्मपुत्र नदी काटला. ब्रह्मपुत्र नदी में बहुत फिशेस है, मछली है. ಓಕೆ, ಫಿಶರ್ಮನ್ ಪಕಡ್ತಾ ಇದೆ. ಇಲ್ಲಿ ಏನಾಗ್ತಾಯಿದೆ ಇಲ್ಲಿ ಅಂತಂದರೆ, ಈಗ ಒಂದು ನೀರಿರೋ ಜಾಗ ಅಂದರೆ ಅದಕ್ಕೊಂದು ಬಂದರು ಬೇಕು. ಬಂದರು ಅಂದರೆ ಒಂದು ಹಾರ್ಬರ್ ಕಟ್ಟೋ ಕೆಲಸ ನಡೀತಾ ಇದೆ ಇಲ್ಲಿ, ಒಂದು ಬಂದರನ್ನು ನಿರ್ಮಿಸುವ ಕೆಲಸ. ಹಾಗಾಗಿ ಈಗಿರೋಂಥ ಟೆಂಪ್ರರಿ, ನೀವೇ ನೋಡಿದ್ರಲ್ಲ, ಒಂದು ಬೋಟ್ ನಿಲ್ಲಿಸಿ ಅದರಿಂದ ಹಾರ್ತಾರೆ ಎಲ್ಲರೂ. ಅಲ್ವಾ, ಈಗಿದೆ ಆದರೆ ಅದು ಬಂದರಲ್ಲ. ಅದು ಬಂದರು ಅಂದರೆ ಅದರದ್ದೊಂದು ಸ್ವರೂಪ ಇರುತ್ತಲ್ಲ, ಅದಲ್ಲ ಇದು. ಸೊ ಈಗ ಬಂದರನ್ನು ಕಟ್ಟೋ ಕೆಲಸ ಇಲ್ಲಿ ನಡೀತಾ ಇದೆ. ಬಹುಶಃ ಒಂದು 200 ವರ್ಷ ಬಿಟ್ಟು ಬಂದರೆ ಇಲ್ಲಿ ಮಜುಲಿನೇ ಇರಲ್ಲ. ಯಾಕಂದರೆ ನಿಜ, ಯಾಕಂದರೆ 1200-1,500 ಕಿಲೋಮೀಟ್ರ್ ಇದ್ದಂಥ ಈ ದ್ವೀಪ ಬ್ರಹ್ಮಪುತ್ರ ನದಿಯ ಹೊಡೆತಕ್ಕೆ ಕಡಿಮೆ ಆಗ್ತಾ ಈಗ 300 ಕಿಲೋಮೀಟ್ರಿಗೆ ಬಂದಿದೆ. ಹೀಗೆ ಹೊಡೆದು ಇನ್ನೂ ಕಡಿಮೆ ಆಗುತ್ತೆ. 200 ವರ್ಷ ಬಿಟ್ಟು ಬರೋಕ್ಕೆ ನಾವೇ ಇರೋದಿಲ್ಲ, ಮಜುಲಿ ಇರಲಿ, ನಾವೇ ಇರೋದಿಲ್ಲ. ನಾನು ಇರ್ತೀನಿ ನೆಕ್ಸ್ಟ್ ಬರ್ತಲ್ಲಿ, ನಾನು ಮತ್ತೆ ಹುಟ್ಟಿ ಯೂಟ್ಯೂಬರ್ ಆಗಿ
ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಹುಟ್ಟುವೆ. ಸಂಪೋಗ್ ಜಾಯಂಗೆ. हमारा एक रजनी है, बहुत सुपरस्टार रजनी. हाँ सुपरस्टार जानते हैं आप? जानते हैं रजनीकांत जानते हैं आप? जानते हैं उसका फिल्म देखता है ना. देखता है उसका स्टाइल देखा है आप? हाँ देखा है. देखा है. ಸೊ ಸಂಪೋಕ್ ಅಂತ ಇವರು ಇಲ್ಲಿ ನಮಗೆ ಈ ಗಾಡಿ ಓನರ್ ಇವರು. ಸೊ ಸೇಮ್ ರಜನಿಕಾಂತನೇ ಗಾಡಿ ಓಡಿಸ್ತಾರೆ, ರಜನಿಕಾಂತ ತಿಂತಾ ಇರ್ತಾರೆ ಅವಾಗ. ಕಾ ಜಾಯಂಗೆ? अभी मटका देखने जाएगा. ಇಲ್ಲಿ ಟ್ರೆಡಿಷ್ನಲ್ ಸ್ಟೈಲಲ್ಲಿ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇಲ್ಲಿ ಮಡಕೆ ಮಾಡ್ತಾರೆ. ಅಂದರೆ ಮಡಕೆ ಮಾಡೋದು ನೀವು ನೋಡಿರ್ತೀರಿ, ಅದು ತಿರುಗಿಸೋದಿರುತ್ತೆ, ಅದು ತಿರುಗಿಸಿ ಆ ಮಣ್ಣಿನ ಶೇಪೆಲ್ಲ ಮಾಡಿ ತೊಗೊಂಡು ಅದನ್ನ ಸುಟ್ಟೆಲ್ಲ ಮಾಡ್ತಾರೆ. ಅದ್ಯಾವುದೂ ಇಲ್ಲ. ಹೇಗೆ ಮಾಡ್ತಾರೆ ಅಲ್ಲೋಗಿ ನೋಡೋಣ. ಇದು ಒರಿಜಿನಲ್ ಸ್ಟೈಲಲ್ಲಿ ಮಾಡ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಹರಪ್ಪ ಮೊಹಂಜದಾರೋ ಸಿವಿಲೈಸೇಷನ್ ಸ್ಟೈಲಲ್ಲಿ ಮಾಡ್ತಾರೆ. ಎಸ್, ಜಯಂಗೆ ಯಾ. ಈಗ ನಾವಿಲ್ಲಿ ನೋಡ್ತಾ ಇರೋಂಥದ್ದು ಇದು ನಾವು ಮಾಜುಲಿ ಒಳಗಡೆ ಇರೋಂತಹ ಐಲ್ಯಾಂಡು, ಅಲ್ಲಿ ಒಳಗಡೆ ಹೋಗೋ ದಾರಿ ಇದು. PWD ಗೌರ್ಮೆಂಟ್ ಆಫ್ ಅಸ್ಸಾಂ ಅವ್ರು ಹಾಕಿರೋ ಬೋರ್ಡು. ಅಫಲಾಮುಕ್, ಬೊಂಗಾನ್, ಮಿಲಿ, ತಿನೈಲಿ, ತೆಕಿಲಿಪುಟ ಅನ್ನೋ ಊರುಗಳಿಗೆ ಹೋಗುತ್ತಿದ್ದು. ಸೊ ನಾವೀಗ ಇಲ್ಲಿ ನಾವಾಗಲೇ ಹೇಳಿದಾಗೆ ಟ್ರೆಡಿಷ್ನಲ್ ಮಡಕೆ ಮಾಡುವಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪೂರ್ತಿ ನೀರು ತುಂಬ್ಕೊಂಡ್ಬಿಡುತ್ತೆ. ಅದಕ್ಕೆ ಇಲ್ಲಿ ಒಂಥರ ಪಿಲ್ಲರ್ ಥರ ಹಾಕಿ ಮೇಲೆ ಕಟ್ಟಿರೋದು ಮನೆಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಆಲ್ರೆಡಿ. ನನಗನ್ಸುತ್ತೆ ಇಲ್ಲಿ ಹೆಣ್ಮಕ್ಳು ಸೀರೆ ಉಟ್ಕೊಳ್ಳಲ್ಲ. ಮತ್ತೆ ನೋಡಿ ಅವರು ಇಲ್ಲಿ ಬೇರೆ ಲಂಗ ಥರ ಇರುತ್ತೆ, ಮೇಲೊಂದು ಹೊದ್ಕೊಂಡಿರ್ತಾರೆ. ಅಂದರೆ ಲಂಗ ಥರ ಸಪ್ರೇಟಾಗಿ ಹಾಕೊಂಡು ಬ್ಲೌಸ್ ಹಾಕೊಂಡು ಅದ್ರ ಮೇಲೆ ಇನ್ನೊಂದು ವಸ್ತ್ರ ಹೊಚ್ಕೊಂಡಿರ್ತಾರೆ. ಒಂಥರ ಈ ಲಂಗ ದಾವಣಿ ಥರ. ಹಾಂ, ಓಕೆ. ಎಲ್ರದ್ದು ಹಾಗೆ ಇದೆ. ಸಾಲ್ಮೋರಾ ಗ್ರಾಮ ಇದು ನಮ್ಮ ಮಾಜುಲಿ ಐಲ್ಯಾಂಡ್ ಒಳಗಡೆ ಬರೋ ಸಾಲ್ಮೋರಾ ಅಂತ ಗ್ರಾಮ. ಸೊ ಇಲ್ಲಿ ನಾವು ಆಗಲೇ ಹೇಳಿದಾಗೆ ಮಡಕೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಡಕೆ ಮಾಡೋರು ಮನೆಗೆ ಹೋಗ್ತಾ ಇದ್ದೀವಿ ನಾವು. ನೋಡಿ ಮನೆಗಳೇ ಹೇಗಿದೆ. ಸಂಪೂರ್ಣ ಮಾಜುಲಿ ಒಳಗಡೆ ಒಂದು ದ್ವೀಪ ಇದು ಮಾಜುಲಿನೇ ಒಂದು ದ್ವೀಪ. ಮಾಜುಲಿ ಒಳಗಡೆ ಇನ್ನೊಂದು ದ್ವೀಪ, ಇನ್ನೊಂದು ಐಲ್ಯಾಂಡ್ ಇದು. ನೋಡಿ ಹೇಗಿದ್ದಾವೆ ಅಲ್ಲಿ, ಪ್ರತಿ ಮನೆಯೂ ಒಂದು ಐಲ್ಯಾಂಡ್ ಥರನೇ ಇದೆ ಇಲ್ಲಿ. ಸೊ ಏಪ್ರಿಲಿಂದ ಅಕ್ಟೋಬರ್ವರೆಗೂ ಈ ಜಾಗ ನಾವು ನಡ್ಕೊಂಡು ಹೋಗ್ತಿರೋ ಜಾಗ ಮಳೆಯಲ್ಲಿ ಮುಳುಗೋಗುತ್ತೆ ಕಂಪ್ಲೀಟ್. ಸೊ ये लोग क्या करेंगे उस समय? उस समय छोटा बोट है. हाँ. वो ऐसा वहाँ से आ जाता है. ओके, बट इधर ही रहता है. हाँ इधर ही रहता है. पानी में डूब गए तो भी इधर रहता है. पानी नहीं, ऊपर तक नहीं पहुँचते हैं. हाँ हाँ, इसलिए ऐसा घर है. ನೋಡಿ ಇಲ್ಲಿ ನೋಡಿ ಅದು ಮನೆ ನಮ್ಮ ಈಗ ಸಂಪೋಕ್ ಗ್ರಾಮದಲ್ಲಿರುವಂಥ ಮನೆ, ಅಲ್ಲ ಸಾರಿ ಇದು ಸಾಲ್ಮೋರಾ ಗ್ರಾಮದಲ್ಲಿರುವಂಥ ಮನೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಬಂದರೆ ನೋಡಿ ಪ್ರತಿ ಮನೆಯವರು ಈ ಥರದೊಂದು ಬೋಟ್ ಇಟ್ಕೊಂಡಿರ್ತಾರೆ. ಮರದ ಬೋಟು, ಕೈ ದೋಣಿ ಅಥವಾ ನಾಡದೋಣಿ ಅಂತ ಏನು ಕರಿತೀವಿ, ಈ ಥರದೊಂದು ಬೋಟ್ ಇಟ್ಕೊಂಡಿರ್ತಾರೆ. ಈ ಬೋಟ್ ಯಾಕೆ ಅಂತಂದರೆ ಪ್ರತಿ ಮನೇಲಿರುತ್ತೆ ಊರಲ್ಲಿ ಅಂದರೆ ಏಪ್ರಿಲಿಂದ ಅಕ್ಟೋಬರ್ವರೆಗೂ ಈ ಊರಲ್ಲಿ ಹೆವಿ ಮಳೆ ಬಂದು ಬ್ರಹ್ಮಪುತ್ರ ನದಿ ಉಕ್ಕರಿದು ಇಲ್ಲೆಲ್ಲ ಮುಳುಗೋಗಿರುತ್ತೆ ಪೂರ್ತಿ. ಅದಕ್ಕೆ ಇವರು ಈಗ ರೋಡಲ್ಲಿ ನಾವೇನು ನೋಡ್ತೀವಲ್ಲ, ರೋಡು ಇದು ಯಾವುದೂ ಇರಲ್ಲ, ಗದ್ದೆನೂ ಇರಲ್ಲ, ಹೊಲನೂ ಇರಲ್ಲ, ರಸ್ತೆನೂ ಇರಲ್ಲ, ಬೋಟಲ್ಲಿ ಓಡಾಡ್ತಾರೆ ಎಲ್ಲ ಕಡೆನೂ ಇವರು. ಅಷ್ಟು ಮಾತ್ರ ಅಲ್ಲ, ನೋಡಿ ಇಲ್ಲಿ ಬನ್ನಿ, ಮನೆಗಳು ಕೂಡ ವಿಶೇಷವಾಗಿ ಹೇಗಿದೆ ಅಂದರೆ ಹೈಟು. ಇದನ್ನು ಯಾಕೆ ಮಾಡ್ಕೊಂಡಿದ್ದಾರೆ ಅಂದರೆ ಇದು ಕೆಳಗಡೆ ಫ್ಲೋರ್ ಪೂರ್ತಿ ನೀರು ಬಂದುಬಿಡುತ್ತೆ ಅವ್ರಿಗೆ ಇಲ್ಲಿ. ಸೊ ಅದಕ್ಕೆ ಇದನ್ನು ಹೈಟ್ ಮಾಡ್ಕೊಂಡಿರ್ತಾರೆ. ಹೈಟ್ ಮಾಡಿಕೊಂಡು ಮೇಲೆ ವಾಸ ಮಾಡ್ತಾರೆ ಅವರು. ಮಳೆ ಇಲ್ಲದೆ ಇದ್ದಾಗ ಕೆಳಗಡೆ ಸ್ಟೋರೇಜ್ ಅವ್ರು ಮಡಕೆ ಇತ್ಯಾದಿ ಸ್ಟೋರ್ ಮಾಡಿಕೊಂಡು ಮೇಲೆ ಪೂರ್ತಿ ಅವರು ಆ ಥರ ಇಟ್ಕೋತಾರೆ. ಸೊ ಇವ್ರ ಮನೆ ಹೇಗಿರುತ್ತೆ ನೋಡೋಣಂತೆ. ಬನ್ನಿ, ಹುಷಾರಾಗಿ ಬನ್ನಿ. ನೋಡಿ ಇವೇ ಟ್ರೆಡಿಷ್ನಲ್ ಮಡಕೆಗಳು ಇಲ್ಲಿ ತಂದು ಮಾಡಿ ಇಲ್ಲಿಟ್ಟಿದ್ದಾರೆ. ನೋಡಿ ವಾಲ್ಗಳು ಕೂಡ ಅಷ್ಟೇ, ಈ ಮನೆ ವಾಲ್ಗಳು ಇವು ಯಾವ ಪರ್ಮನೆಂಟ್ ವಾಲ್ಸ್ ಅಲ್ಲ ಇವು. ये सभी परमानेंट वाल्स नहीं है. ನೋಡಿ ಇವೆಲ್ಲ ಪೂರ್ತಿ ಮಣ್ಣು, ಬಿದಿರನ್ನ ನಾವು ಹೇಗೆ ಕಂಬಿ ಕಟ್ಬಿಟ್ಟು ಮೆಶ್ ಬಳಿತೀವಲ್ಲ, ಈಗ ಪ್ಯಾರಾಪಿಟ್ ವಾಲ್ ಕೈಪಿಡಿಗೆ ಅದೇ ಥರ ಇವರು ಇಲ್ಲಿ ಬೊಬ್ಬು ಅಂದರೆ ಬಿದಿರನ್ನ ಹಾಕಿ ಒಳಗಡೆಗೆ ಅದ್ರ ಮೇಲ್ಗಡೆ ಮಣ್ಣು ಇಲ್ಲಿ ಸಿಗೋಷ್ಟು ಲೋಕಲ್ ಮಣ್ಣು ಮಿಟ್ಟಿ ಹೇ ಇಲ್ಲೇನು ಲೋಕಲ್ ಮಣ್ಣು ಸಿಗುತ್ತಲ್ಲ, ಆ ಮಣ್ಣು ತೊಗೊಂಡು ಬೆಳೆದಿರೋದು ಪೂರ್ತಿ ಇದು ಪ್ಲಾಸ್ಟಿಂಗ್ ಇದು. ನೋಡಿ ಫುಲ್ ಮಣ್ಣು, ನೋಡಿ ಅದು ಫುಲ್ಲು ಮಿಟ್ಟಿ ಕಲರ್, ಲೋಕಲ್ ಕಲರ್ ತೊಗೊಂಡು ಹಚ್ಚಿರ್ತಾರೆ ಅವರು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಅದು ಹೇಗಿದೆ ಸ್ಟ್ರಕ್ಚರ್ ಅಂತ ಗೊತ್ತಾಗಕ್ಕೆ ಈ ಥರ ಬಿದಿರಿನ ಕಡ್ಡಿಗಳನ್ನು ಮಾಡಿ ಇಟ್ಕೊಂಡು ಫ್ರೇಮು ಅದ್ರ ಮೇಲೆ ನೋಡಿ ಮಣ್ಣು ಹಚ್ಚಿರ್ತಾರೆ ಅವ್ರ ಹತ್ರ. 2 ಸ್ಟೋರಿ ಬಿಲ್ಡಿಂಗ್, 2 ಫ್ಲೋರ್. ಬಟ್ ये सेफ रहेगा मिट्टी का घर? हाँ सेफ है. ओके. वो भी तो माजुली पे पक्का घर है, सीमेंट का घर है. ಇಲ್ಲಿ ನೋಡಿ, ಇಲ್ಲಿ ಹಳೆ ಟೈಪ್ ಸೋಫಾ, ಇಷ್ಟು ಹಳೆ ನೋಡಿ, बहुत ರಾಯಲ್ ಜೈಸಾ है. हाँ हाँ, ಪ್ಯಾಲೇಸ್ ಜೈಸಾ ಹೋತಾ है. ಮನೆ ಒಳಗಡೆ ಚಪ್ಪಲಿ ಹಾಕೊಂಡು ಎಲ್ಲರೂ, ಅಂದರೆ ಥಂಡಿ ಜಾಸ್ತಿ ಇಲ್ಲಿ ಇದು ತುಂಬ ಥಂಡಿ ಜಾಸ್ತಿ, ಕಾಲುಗಳು ತೆಂಪದಾಗ್ಬಿಟ್ಟೆ, ಅದಕ್ಕೆ ಎಲ್ಲರೂ ಮನೆಯವರು ಕೂಡ ಚಪ್ಪಲಿ ಹಾಕೊಂಡು ನೋಡ್ತಾರೆ. ये बेडरूम? हाँ बेडरूम. आपका स्टडी रूम क्या पढ़ते हैं? 10th क्लास. कहाँ?
सालमोरा हाई स्कूल ओके क्या करना चाहते हैं आप पुलिस ಕಾಣದೇ ಇರೋ ನಾಲ್ಕನೇ ಸಿಂಹನೇ ಕಣ ಪೊಲೀಸ್ ಅಂತಾರಲ್ಲ ಆ ಥರ ಪೊಲೀಸ್ ಆಗ್ತಾರೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಪೊಲೀಸ್ ಕ್ಯಾ ನಾಮ್ आपका My name is Pranami Kolita. ಪ್ರಣವಿ ಕೊಲಿಟಾ ಓಕೆ ಇಲ್ಲಿ ನೋಡಿ ಇದು ಅವರ ಅಡುಗೆ ಮನೆ ಮತ್ತು ಅವರ ಮಡಕೆ ಇಟ್ಕೊಳ್ಳೋ ಸ್ಟೋರೇಜು ನೆಲ ಕೂಡ ನೀವು ನೋಡ್ಬೋದು ಫ್ಲೋರು किचन रूम है ಕಿಚನ್ ನೋಡಿ ಅವ್ರ ನೆಲ ನೋಡಿ ಏ ಪೂರಾ ಮಿಟ್ಟಿ अब पूरा मिट्टी है ಫ್ಲೋರ್ फ्लोर ಓ ನೋಡಿ ಪೂರ್ತಿ ಮಣ್ಣು ಅದೇ ಮಣ್ಣು ನೆಲಕ್ಕೆ ಹಚ್ಚಿದ್ದಾರೆ ಅದೇ ಮಣ್ಣಿಂದ ಮಡಕೆ ಮಾಡಿದ್ದಾರೆ ಅವರು ನೋಡಿ ಅದೇ ಮಣ್ಣ ಗೋಡೆಗೂ ಹಾಕ್ಕೊಂಡಿದ್ದಾರೆ ಅವ್ರು ಕಂಪ್ಲೀಟಾಗಿ ಆ ಥರ ನೋಡಿ ಇಲ್ಲೇ ಇದೆ ಕಾಣ್ಬೋದು ಇಲ್ಲೇ ಫುಲ್ ಮಣ್ಣು ये क्या भगवान है सर ये विश्वकर्मा विश्वकर्मा हाँ विश्वकर्मा ओ विश्वकर्मा हाँ विश्वकर्मा पीएम विश्वकर्मा ग्रेट ये क्यों है सबको ये खेत का जो छाल निकलता है ना हाँ वो बीज है वो चावल है हाँ चावल है तो इसमें राइस करेंगे हाँ राइस का ये बीज है बीज हमारे असम में धान बोलता है ये ಧಾನ್ ಓಕೆ ನೋಡಿ ಇದು ಭತ್ತ ಇದನ್ನ ಹೊಡೆದು ಅಕ್ಕಿ ಮಾಡಿಕೊಂಡು ಇದ್ರೊಳಗಡೆ ಅಕ್ಕಿ ಇರುತ್ತೆ ಈಗ ನಾವು ಆ್ಯಕ್ಚುಲಿ ಹೋಗಿ ಅವ್ರು ಹೇಗೆ ಮಣ್ಣಿನ ಮಡಕೆ ಮಾಡ್ತಾರೆ ನೋಡೋಣ ನಾವೀಗ वो कैसे बनाता है ये दिखा देगा अब दिखाते हैं अम्मा ओके आइए मैडम नाम नाम মোৰ নামটো मोनम रो ये क्या এইটো কলহ হয় ಕಲಾ ಹೇ ಓಕೆ ನೋಡಿ ಅವರು ನಾವು ನಮ್ಮಲ್ಲಿ ನಾರ್ಮಲಾಗಿ ಏನಾಗುತ್ತೆ ಅದು ತಿರುಗಿಸೋದಿರುತ್ತೆ ಆ ತಿರುಗಿಸೋದು ಮೊದಲು ಕೈಯಲ್ಲಿ ತಿರುಗಿಸ್ತಿದ್ರು ನಮ್ಮ ಕುಂಬಾರರು ಆಮೇಲೆ ಈಗೆಲ್ಲ ಇದು ಬಂದಿದೆ ಏನು ಎಲೆಕ್ಟ್ರಿಕಲ್ ತಿರುಗಿಸೋದು ಬಂದಿದೆ ಈಗ ಪುತ್ರ ನದಿದು ಒಬ್ಬ ದಡದಲ್ಲಿರುವಂಥ ಮಣ್ಣಿದು ಅಂತ ತಂದಿದ್ದಾರೆ ನೀವು ಅವಾಗಲೇ ನೋಡಿದ್ರಲ್ಲ ಇಟ್ಟಿಗೆ ಮಾಡ್ತಾರಲ್ಲ ಮಣ್ಣು ಅದು ಅದೇ ಮಣ್ಣಿದು ಸೊ ಹಿಟ್ಟು ಹೇಗೆ ನೀವು ಗೋಧಿ ಹಿಟ್ಟು ಮಾಡಿಬಿಟ್ಟು ಚಪಾತಿ ಮಾಡ್ತಿರಲ್ಲ ಆ ಥರ ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ನಾದ್ಕೊಂಡೆಲ್ಲ ರೆಡಿ ಮಾಡ್ಕೋತಾರೆ ಅದನ್ನು ಮಾನವ ಮೂಳೆ ಮಾಂಸದ ತಡಿಕೆ ಅಂತ ತುಳಿತಾ ಇರ್ತಾರಲ್ಲ ಡಾಕ್ಟರ್ ರಾಜ್ಕುಮಾರ್ ಮಗುನ ಹಾಕೊಂಡು ಆ ರೇಂಜ್ ತುಳಿತಾರೆ ಅದನ್ನು ತುಳಿದು ರೆಡಿ ಮಾಡ್ತಾರೆ ಅವ್ರನ್ನ तो आप लोग का जैसा नहीं है ये दूसरा है ಸೊ ಇಲ್ಲೂ ವೀಲ್ ಇದೆಯಂತೆ ಬೇರೆ ಥರ ಇದೆ ತೋರಿಸ್ತಾರೆ বিছমান হ'ল মই এইটো শিকিব 20 ವರ್ಷದಿಂದ ಮೇಡಮು ಮಡಕೆ ಮಾಡ್ತಾನೆ ಇದ್ದಾರೆ ಕರೆಕ್ಟು ನೀರು ಬಂದರೆ ಭೂಮಿ ಎಲ್ಲ ಮುಳುಗೋಗುತ್ತಲ್ಲ ಇಲ್ಲಿ ಕೃಷಿ ಇಲ್ಲ ಇಲ್ಲಿ ಲಾಜಿಕ್ ಕರೆಕ್ಟ್ ಮೇಡಮ್ದು ಒಂದು 3 ತಿಂಗಳು 4 ತಿಂಗಳು ಒಂದು ಬೆಳೆ ಬೆಳಕುತ್ತಾರೆ ಅದಾದ್ಮೇಲೆ ಮತ್ತೆ ಇದು ಬೇಕಲ್ಲ आपका घर में कौन कौन है Papa, Ma और moi. और बा से. हाँ हाँ 2 बेटी ओके आपका बड़ा बहन ओके पापा क्या करते हैं पापा नाव बनाए. हाँ नाव बनाए. नाव बनाए बोले तो सूता बोट है ना वो जैसे सूता बोट वो बनाता है वो मेकिंग करता है वो सूता बोट ಓ ಕहाँ बनाते ಸೊ ನೋಡಿ ಅವರು ಮೇಡಮ್ ಮಡಕೆ ಮಾಡ್ತಾರೆ ಅವ್ರ ಯಜಮಾನರು ಬೋಟು ಅಂದರೆ ಮಣ್ಣಿ ಇದು ಮರದ ದೋಣಿಗಳನ್ನ ಮಾಡೋ ಕೆಲಸ ಮಾಡ್ತಾರೆ ಐಸಾ ಏಕ್ ಬನಾನೆ के लिए कितना टाइम लगता है এটা বনাওঁতে 5 মিনিট লাগে ಓಕೆ ನೋಡಿ ಇದು ಒಂದೇ ಸಲಕ್ಕೆ ಆಗಲ್ಲ ಇದು ಫಸ್ಟು ಇದನ್ನು ಮಾಡ್ಕೊಂಡಿದ್ದಾರಲ್ಲ ಇದನ್ನ ತಗೊಂಡೋಗಿ ಬಿಸಿಲಲ್ಲಿ ಇಡ್ತಾರೆ ಒಣಗುತ್ತೆ ತೊಗೊಂಬಂದು ಇದನ್ನು ಮಾಡ್ತಾರೆ ಮತ್ತೆ ಒಣಗಿಸ್ತಾರೆ ಮತ್ತೆ ತೊಗೊಂಬರ್ತಾರೆ ಇದನ್ನು ಫಿನಿಶಿಂಗ್ ಕೊಡ್ತಾರೆ ಇಡ್ತಾರೆ ಸೊ ಆ ಪೂರ್ತಿ ಮಡಕೆ ಆಗಕ್ಕೆ ಅದೊಂದು 4-5 ಸಲ ಬಿಸಿಲಲ್ಲಿ ಹೋಗಿ ಸೊ 4-5 टाइम से धूप में रख के लेके आके फिनिशिंग करना ফিনিচিং হে এইটো আকৌ এটা পাৰ্ট হ'ব এইটো আকৌ অকমান वो दूसरा पार्ट बनाएगा ना धूप में रखेगा ये करने के बाद उसको आग में जलाते हैं क्या या आग में जलता है उधर ही वही जलाएगा ಓ ಹೌದು ಬೆಂಕಿಯಲ್ಲಿ ಸುಡ್ತಾರೆ जहाँ पे उतारा था ना ನೋಡಿ ಅವ್ರ ಹತ್ರ ಹೊಡಿತಾ ಇದ್ದಾರಲ್ಲ ಹೊಡಿಯೋಕೆ ಅವ್ರು ತೊಗೊಂಡಿರೋ ಕಟ್ಟಿಗೆ ಕೂಡ ಬಿದಿರಿಂದೆ ಅಂದರೆ ಬಿದಿರು ಈ ಭಾಗದ ಅಸ್ಸಾಂನ ಅವಿಭಾಜ್ಯ ಅಂಗ ಬಹುಶಃ ಬಿದಿರಿಲ್ಲ ಅಂದರೆ ಇಲ್ಲಿ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಲೈಫು ಲೋಲಿಟಾ ಲೋಲಿಟಾ ಅವರು ನಮಗೆ ಈಗ ಟೀ ತೊಗೊಂಬತ್ತಾ ಇದ್ದಾರೆ ಮೇಡಮ್ से पूछिए वो मटका कितने को बेचता है ये तो कितना बिका है এইটোত এটাত 50 টকা वो 50 रुपीज़ ये 50 रुपीस हाँ 50 रुपीज़ ये भी 50 रुपीज़ ये वो ऐसा ही होता है ಓಕೆ ನೋಡಿ ಅವ್ರು ಅದನ್ನು ಒಣಗಿಸಿ ಎಲ್ಲ ರೆಡಿ ಆದ್ಮೇಲೆ ಒಣಗಿಸಿ ಪೇಂಟಿಂಗ್ ಕೂಡ ಅವರೇ ಮಾಡ್ತಾರೆ ನೈಸ್ ಸೊ एक मटका को 50 रुपये मिलता है डेली कितना बेचते हैं मटका बेचते हैं डेली बिक नहीं जाता है जो बना रहा है ना वो बहुत ज़्यादा लेकर यहाँ से बाहर तक जाता है गाड़ी में ले जाता है बोट से ले जाता है उसके बाद बेच जाता है यहाँ पर 1-2 बिक जाता है
ಅವರು 2,000 ಮಡಕೆ ಮಾಡೋಕ್ಕೆ ಮೇಡಮ್ ಒಬ್ಬರೇ 6 ತಿಂಗಳು ಟೈಮ್ ತೊಗೋತಾರೆ. ಅದನ್ನು ಒಂದು 35,000 ರೂಪಾಯಿಗೆ ಮಾರ್ತಾರೆ ಅವರು ಅದನ್ನು. ಸೊ ನೀವು ನೋಡ್ಬೋದು ಇಡೀ ಊರಲ್ಲಿ ಗುಂಪು ಆ ಥರ ಮಡಕೆಗಳು ಇಟ್ಕೊಂಡು ಮಾರ್ತಾ ಇರ್ತಾರೆ. ಸೊ ಆ ಥರದ್ದು ನೋಡಿ. ಆ್ಯಕ್ಚುಲಿ ಸ್ಫೋಟಕವಾದ ಮಾಹಿತಿ ಏನು ಗೊತ್ತಾ, ಈಗ ಇಲ್ಲಿ ನಮ್ಮ ಮೇಡಮ್ ಕೂತ್ಕೊಂಡು ಇದ್ರಲ್ಲ, ಅಲ್ಲಿ ತಾವು ಆಸನ ಮಂಡಿಸಿದ್ರಲ್ಲ, ಆ ದಿಮ್ಮಿಗಳಿದಲ್ಲ, ಮರದ ದಿಮ್ಮಿಗಳು, ಬ್ರಹ್ಮಪುತ್ರ ನದಿ ಪ್ರವಾಹ ಬಂದಾಗ ಇವು ಕಾಡಿಂದ ಕೊಚ್ಕೊಂಡ್ಬರ್ತಾವಲ್ಲ, ಅವಾಗ ಮರಗಳು ಮುರಿದು ಬಿದ್ದು ಹಳೆ ಮರ ಇತ್ಯಾದಿ ಎಲ್ಲ ಕೊಚ್ಕೊಂಡ್ಬಂದಾಗ ಈ ಮರದ ದಿಮ್ಮಿಗಳು ಬರ್ತವೆ. ಇವ್ರು ಅದನ್ನ ಕಲೆಕ್ಟ್ ಮಾಡ್ಕೋತಾರೆ, ಅದನ್ನ ತಂದು ಹಿಂಗೆ ಕಡ್ದು ಹಿಂಗೆ ಲಾಟ್ ಹಾಕೋತಾರೆ. ಮಾ ये नदी से मिला, नदी से नहीं से ऐसा कैसे कैच करता है? A to the now. बोट A to the now to the say it ले है ಭೋಳ. ಸ್ನೇಹಿತರೆ, ಅಸ್ಸಾಮಿ ಫಿಲ್ಮ್ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿಗೆ ಬಂದಿತ್ತು. ಅದರಲ್ಲಿ ಒಂದು ಸೀನು, ಒಬ್ಬ ಗಂಡಸು, ಬಹುಶಃ ಇವ್ರು ಯಜಮಾನರೇ, ಒಂದು ಬೋಟ್ ಇಟ್ಕೊಂಡು ಬ್ರಹ್ಮಪುತ್ರ ನದಿಲಿ ಹೋಗ್ತಾರೆ. ಹೋಗಿ ಮರದ ದಿಮ್ಮಿ ಬರ್ತಿರುತ್ತೆ, ಅದನ್ನ ಹಿಡ್ಕೊಂಬಂದು ಒಂದು ಚೆನ್ನಾಗಿ ಗಟ್ಟಿ ಕಟ್ಕೊಂಡು ಬಂದು ಅದನ್ನು ಇದು ಮಾಡ್ತಿರ್ತಾರೆ, ತಂದು ಮನೇಲಿ ಹಾಕ್ಕೊಂಡು ಅದನ್ನು ಒಡೆದು ಮಾರ್ತಿರ್ತಾರೆ. ಸೊ ಆ ಪ್ರೊಫೆಷನ್ ಮಾಡೋರು ಆ್ಯಕ್ಚುಲಿ ಇವರು, ಕರೆಕ್ಟನಾ? सो ये नदी में मिलता है, नदी में बारिश का समय पर फ्लडिंग टाइम में आता है ऊपर से. ಸೊ ಇವ್ರು ಮನೆ ಕಟ್ಟಿರೋ ಈ ವುಡ್ ಇದೆಯಲ್ಲ, ನದಿಲಿ ಕೊಚ್ಕೊಂಬಂದಿರೋ ಎಷ್ಟೋ ವುಡ್ಗಳನ್ನ ತಂದು ಕಟ್ಕೊಂಡಿದ್ದಾರಂತೆ. ಅಯ್ಯೋ ಸ್ನೇಹಿತರೆ, ನೀವು ಅಲ್ಲಿ ಹೊಚ್ತಾ ಇದ್ರಲ್ಲ ಅಮ್ಮ ಪೇಂಟು, ಅದು ಯಾವುದೋ ಕಲರ್ ಪೇಂಟ್, ಕೆಮಿಕಲ್ ಪೇಂಟ್ ಅಲ್ಲ, ಅದು ಪೇಂಟ್ ಅಲ್ಲ, ಅದು ಮಣ್ಣಲ್ಲೇ ಮಾಡ್ತಾರೆ. ನೋಡಿ ಇಲ್ಲಿ ಇದೆಯಲ್ಲ, ಇದು ಮಣ್ಣು. ಈ ಮಣ್ಣನ್ನೇ ತೊಗೊಂಡು ಈ ಮಣ್ಣಲ್ಲಿ ಬರುವಂಥ ಕಲರ್ನ ಅವ್ರು ಮಿಕ್ಸ್ ಮಾಡ್ಕೋತಾರೆ. ಅಲ್ಲಿ ಬನ್ನಿ ನೋಡೋಣ, ಸಖತ್ತಾಗಿದೆ ನೋಡಿ. ಇದು ಇವ್ರ ಹತ್ರನೇ ಸಿಗೋ ಮಣ್ಣಿದು. ಇಲ್ಲೇ ಸಿಕ್ಕಿ 2-3 ಗಂಟೆ ಇಟ್ಟರೆ ಐತೆ ಈ ಕಲರ್ ಬರುತ್ತದೆ ಕಂಪ್ಲೀಟು. ನೋಡಿ ಈ ಕಲರ್, ಇದು ಕೆಮ್ಮಣ್ಣು ಥರ ನಾವು ಬಳಸ್ತೀವಲ್ಲ ಕೆಮ್ಮಣ್ಣು ನಮ್ಮ ಕಡೆಗೆ, ಆ ಕೆಮ್ಮಣ್ಣು ಥರ ಅದು ಅಂಗಡಿಲಿ ಸಿಗುತ್ತದೆ, ತಂದ್ಬಿಟ್ಟು ಹಚ್ತಾರೆ. ಇದು ಲಾಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಒಣಗಿಸಿ ಪೇಂಟ್ ಆದಮೇಲೆ ಇಟ್ಟಿದ್ದಾರೆ ಇಲ್ಲಿ. ಈಗ ಇದು 1,000-2,000 ಗಟ್ಟಲೆ ಆದಾಗ ಒಂದು ಹೋಲ್ಸೇಲ್ ಸೇಲ್ ಥರ ಅವರು ಬೋಟಲ್ಲಿ, ಹಡಗಲ್ಲಿ, ಗಾಡಿನಲ್ಲಿ ಹಾಕ್ಕೊಂಡು ಕಳಿಸ್ಬಿಡ್ತಾರೆ. ಹೋಲ್ಸೇಲರ್ಸ್ ತೊಗೊಂಡೋಗಿ ಇದನ್ನು ಮಾರ್ತಾರೆ. ಬೇರೆ ಬೇರೆ ಸೈಜು, ಬೇರೆ ಬೇರೆ ಡಿಸೈನು ಇದ್ದಾವೆ. ಹೌದು, ಸ್ವಲ್ಪ ದೊಡ್ಡ ಸೈಜು, ಸ್ವಲ್ಪ ಚಿಕ್ಕ ಸೈಜು. ಅದು ನೋಡಿ, ಅದು ಕುಕ್ಕೆ ಅಂತ ಕರೀತಾರೆ ನಮ್ಮ ಕಡೆಗೆ ಇದನ್ನು. ಇದು ಈಗ ಹೊಳೆಲಿ ಹೊಸ್ನೀರು ಬರುತ್ತಲ್ಲ, ಅವಾಗ ತೊಗೊಂಡೋಗಿ ಹೊಳೆ ಹೊಸ್ನೀರಲ್ಲಿ ಮೀನು ಹೋಗ್ತಿರ್ತಾವೆ ಹರ್ಕೊಂಡೋಗಿ, ಮछली ಇದು ಹಿಂಗೆ ಹೋಗಿ ಮೀನು ಹೋಗ್ತಾರೆ, ಹಿಂಗೆ ಇಟ್ಟರೆ ಒಳಗಡೆ ಲಾಕ್ ಆಗುತ್ತೆ, ಕರೆಕ್ಟ್ನಾ? ಸೊ ಆ ಪೈಸಾ ಕ್ಯಾಚ್ ಕರ್ತೆ ಹಿಂಗೆ ಅಸ್ಸಾಮಿಗಳನ್ನ ಕ್ಯಾಚ್ ಹಾಕ್ಕೊಂಡೆ. ಈಗ ಒಂದು ಕಾಲದಲ್ಲಿ ಬೆಂಗಳೂರಲ್ಲೆಲ್ಲ ಇತ್ತು ಇವು, ಈಗ ಇವೆಲ್ಲ ಹೋಗ್ಬಿಟ್ಟಿದ್ದಾವೆ ಇವಾಗ, ಯಾಕಂದರೆ ಅಂತರ್ಜಲ ಬಿದ್ದೋಗಿದೆ. ಬಟ್ ನೋಡಿ ಇವ್ರ ಜಲ ಎಲ್ಲಿದೆ ಅಂದರೆ ನೋಡಿ, ಇಲ್ಲೇ ಇದೆ, ಮೇಲೆ ಕಾಣ್ತಾ ಇದೆ ನೀರು. ಅಂದರೆ ಬ್ರಹ್ಮಪುತ್ರ ಪಕ್ಕದಲ್ಲಿರೋದ್ರಿಂದ ಇಲ್ಲಿ ನೀರು ಎಷ್ಟಿದೆ ನೋಡಿ, ಅಂತರ್ಜಲ. ಪುಣ್ಯ ಇನ್ನೂ ಇವ್ರಿಗಿನ್ನ ಬೋರ್ವೆಲ್ಗಿರೋಲ್ಲ, ಇನ್ನೂ ಸಂಸ್ಕೃತಿ ಗೊತ್ತಿಲ್ಲ. ಬಹುಶಃ ಅವ್ರು ಏನಾದ್ರು ಬ್ರಿಡ್ಜ್ ಹಾಕ್ಬಿಟ್ರೆ ಇಲ್ಲಿ ಫಸ್ಟ್ ಈ ಊರಿಗೆ ಬರೋದೇ ಬೋರ್ವೆಲ್ಲ ರೀ. ನೋಡಿ ಇದು ಆಲೂಗಡ್ಡೆ ತೋಟ ನೋಡಿ. ಪ್ರತಿ ಮನೆಗಳಲ್ಲಿ ಇಲ್ಲಿ ಹೇಗೆ ಅಂತಂದರೆ ಈ ಐಲ್ಯಾಂಡಲ್ಲಿ ಅದು ಕಮ್ಯುನಿಟಿ ಆಗ್ಬೇಕಾದ್ರೂ ಇರಲಿ, ಯಾವ ಟ್ರೈಬ್ ಬೇಕಾದ್ರೂ ಇರಲಿ, ಏನಾದ್ರು ಇರಲಿ, ಅವರು ಮನೆ ಮತ್ತು ಮನೆ ಸುತ್ತ ಒಂದು ಸ್ವಲ್ಪ ಜಾಗ ಇರುತ್ತೆ. ಅಂದರೆ ಇಲ್ಲಿ ಮನೆ ಅಂದರೆ 30-40 ಸೈಟು, 20-30 ಸೈಟ್ ಆ ಥರ ಅಲ್ಲಿ ಲೆಕ್ಕ ಇಲ್ಲ, ಸ್ವಲ್ಪ ದೊಡ್ಡದಿರುತ್ತೆ. ಅವರಿಲ್ಲಿ ತಮ್ಮ ಮನೆ ಮತ್ತು ಮನೆ ಅಂಗಳದಲ್ಲಿ, ಹಿತ್ತಲು ಮತ್ತು ಅಂಗಳದಲ್ಲಿ ಉಳಿದಿರೋ ಜಾಗದಲ್ಲಿ ಅವರು ಮನೆಗೆ ಬೇಕಾದ ತರಕಾರಿ, ಸೊಪ್ಪು ಇತ್ಯಾದಿ ಬೆಳ್ಕೊತಾರೆ. ನೋಡಿ ಈ ಥರ ಆಲೂ ಬೆಳ್ಕೊಂಡಿದ್ದಾರೆ ನಮ್ಮ ಪ್ರಣಮ್ಯ ಮತ್ತು ಅವ್ರ ಮನೇಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.